ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. DK 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಲೋಕಭವನದಲ್ಲಿ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬಹಳ ಒಂದು ಒಳ್ಳೆ ನಿರ್ಧಾರ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಜನ ಹರಿದು ಬರೆದಿರುವಂಥ ರೀತಿ ನೋಡಿದ್ರೆ ಏನೇನು ಕಥಾನಕಗಳಿದ್ವು ಗೊತ್ತಿಲ್ಲ. ಹಿಂಗಾಗಿ ಏನು ಅಂತಂದ್ರೆ ಬಹಳ ಸಿಂಪಲ್ ಆಗೇನೆ ಪಟ್ಟಾಭಿಷೇಕ ಆಗಬೇಕು ಅಂತ ಮನಸ್ಸು ಮಾಡಿದ್ದಿದೆಯಲ್ಲ, ಒಂದು ಒಳ್ಳೆ ಪ್ರಯತ್ನ ಇದು. ಇವತ್ತಿನಿಂದ DKಶಿ ಸರ್ಕಾರ ಶುರುವಾಗ್ತಾ ಇದೆ. DK ಶಿವಕುಮಾರ್ ಪದಗ್ರಹಣದ ಕಡೆಗೆ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ. ಇದಕ್ಕೋಸ್ಕರ ವಾಸ್ತು ಪ್ರಕಾರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪಶ್ಚಿಮಾಭಿಮುಖವಾಗಿ ಇದ್ದಂಥ ವೇದಿಕೆ ಅದನ್ನು ಪೂರ್ವಾಭಿಮುಖ ಮಾಡಲಾಗಿದೆ. 4 ಗಂಟೆ 5 ನಿಮಿಷಕ್ಕೆ DK ಶಿವಕುಮಾರ್ ಪದಗ್ರಹಣವನ್ನು ಮಾಡ್ತಾರೆ. ಈಗಾಗಲೇ ನೋಡಿ ಅವರ ಪುತ್ರಿ ಕೂಡ ಸಿದ್ಧವಾಗಿದ್ದಾರೆ. ಒಂದು ತಿಂಗಳ ಮಗು ಇದೆ. ಹೌದು. ಸೊ ಆದರೂ ಕೂಡ ಈ ತಂದೆಯ ಪದಗ್ರಹಣವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಗಳು ಕೂಡ ರೆಡಿಯಾಗಿರೋದು, ಅದರಲ್ಲೂ ಹಸಿರು ಉಡುಗೆಯನ್ನು ತೊಟ್ಟು ರೆಡಿಯಾಗಿರುವಂಥ ಐಶ್ವರ್ಯ. ಹೌದು. ಇನ್ನು ತಾಯಿಯ ಆಶೀರ್ವಾದ, ಅವರ ತಾಯಿಯ ಪಾತ್ರ ಇದೆಯಲ್ಲ, ಬಹಳ ದೊಡ್ಡ ಪಾತ್ರ DK ಶಿವಕುಮಾರ್ ಅವರ ಜೀವನದಲ್ಲಿ. ಹಿಂದೆ ನಿಮಗೂ ಜ್ಞಾಪಕ ಇದೆ, HD ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಏನೋ ಅವರ ತಾಯಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಅಂದರು ಅಂಥೇಳಿ ಇಬ್ಬರು ಗಲಾಟೆ ಮಾಡಿಕೊಂಡು ಕೊನೆಗೆ ಅವ್ರ ಊರಿನಲ್ಲೇ ಅವ್ರ ತಾಯಿ ಸಮ್ಮುಖದಲ್ಲೇ ಇವರು ವಾದ ವಿವಾದ ಮಾಡಿ ಕೊನೆಗೆ HD ಕುಮಾರಸ್ವಾಮಿ ಕ್ಷಮೆ ಕೇಳಿ ಇದೆಲ್ಲದೂ ಕೂಡ ಆಗಿತ್ತು. ಇನ್ನು ರಾಹುಲ್ ಗಾಂಧಿ ಕೂಡ ಬರ್ತಾ ಇದ್ದಾರೆ. ಅವ್ರ ಸ್ವಾಗತಕ್ಕೆ HAL ಏರ್ಪೋರ್ಟ್ಗೆ ಖುದ್ದು DK ಶಿವಕುಮಾರ್ ಹೋಗಿದ್ದಾರೆ. ಸದಾಶಿವನಗರದಿಂದ ನೇರವಾಗಿ HAL ಏರ್ಪೋರ್ಟ್ಗೆ ಖುದ್ದು DK ಶಿವಕುಮಾರ್ ಅವರೇ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. DK ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗೋರಿದ್ದಾರೆ. ಈ ಕಾರಣಕ್ಕಾಗಿನೇ HALಗೆ ಅವರು ಬಂದಿಳಿತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನಲ್ಲೇ ಬರಮಾಡಿಕೊಳ್ಬೇಕು ಅಂತ ಹೇಳ್ಕೊಂಡು DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಸದ್ಯ HAL ಕಡೆಗೆ ಹೋಗಿದ್ರು. ಈಗ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸೊ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಬಂದಿರಬಹುದು. ಉಳಿದಂತೆ ಯಾರ್ಯಾರು ಬರ್ತಿದ್ದಾರೆ ಅನ್ನುವಂಥದ್ದು ಕೇಂದ್ರದ ಕಡೆಯಿಂದ DK ಶಿವಕುಮಾರ್ ಅವರಿಗೂ ಕೂಡ ಕುತೂಹಲ ಇದೆ. ನಾನು ಕೆಲವರನ್ನು ಇನ್ವೈಟ್ ಮಾಡಿದ್ದೀನಿ, ಬರ್ಬೋದು ಅನ್ನುವಂಥದ್ದು ರೀತಿಯಾಗೆಲ್ಲ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದರಂತೆ ನೋಡಬೇಕಿದೆ. ಇನ್ನು ಆಯಾ ರಾಜ್ಯಗಳ ಈ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯಗಳ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಯಾರಾದರೂ ಬರ್ಬೋದಾ ಅನ್ನೋದನ್ನು ನೋಡಬೇಕು. ಅಂತ ಅಂದರೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೊತೆಗೆ ತೆಲಂಗಾಣದ ಮುಖ್ಯಮಂತ್ರಿ ಬರ್ತಾರಾ ಅನ್ನುವಂಥದ್ದನ್ನು. ಅದರ ಜೊತೆಗೇ ಭಾಳಷ್ಟು ಮಂದಿ VVIPಗಳಿಗೆಲ್ಲ ಇವತ್ತು ಇನ್ವೈಟ್ ಮಾಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ವಿವಿಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗಿನ ಇದು ಫಾದರ್ಸು, ಅದಾದ ನಂತರದಲ್ಲಿ ಮೌಲ್ವಿಗಳು, ಹಾಗೆ ಮಠಾಧೀಶರುಗಳು, ಇವರಿಗೆಲ್ಲ ಇವತ್ತು ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ದ ಹಾಗೆ ಈ ಬಾರಿ ಒಂದು ಬದಲಾವಣೆ ಏನು ಮಾಡಿದ್ದಾರೆ ಅಂತ ಅಂದರೆ, ಸಂಪ್ರದಾಯವನ್ನು ಒಂದು ಬದಲಾಯಿಸಿದ್ದಾರೆ. ಏನು ಅಂತ ಅಂದರೆ, ಲೋಕಭವನದಲ್ಲಿ ಇಷ್ಟು ಬಾರಿ ಪಶ್ಚಿಮಾಭಿಮುಖವಾಗಿರುವಂಥ ವೇದಿಕೆಯಲ್ಲಿ ಈ ಪದಗ್ರಹಣ ಕಾರ್ಯಕ್ರಮಗಳು ನಡೀತಾ ಇತ್ತು, ಪಶ್ಚಿಮಕ್ಕೆ ಮುಖ ಮಾಡಿರುವಂಥ ವೇದಿಕೆ. ಬಟ್ ಈ ಬಾರಿ DK ಸುರೇಶ್ ಅವರು ಮೊನ್ನೆ ಎಲ್ಲ ಹೋಗಿ ಪರಿಶೀಲನೆ ಮಾಡಿ ಈ ಪಶ್ಚಿಮ ದಿಕ್ಕಿಗಿರುವಂಥದ್ದು ಬೇಡ, ಪೂರ್ವಾಭಿಮುಖವಾಗಿ ಒಂದು ವೇದಿಕೆಯನ್ನು ಸಿದ್ಧ ಮಾಡಿದ್ದಾರೆ. ಆ ವೇದಿಕೆಯಲ್ಲೇ ಇವತ್ತು ಪದಗ್ರಹಣ ಕಾರ್ಯ ನಡೀತಾ ಇರುವಂಥದ್ದು. DK ಶಿವಕುಮಾರ್ ಅವರು ಈ ವಾಸ್ತು ಪೂಜೆ ಪುನಸ್ಕಾರ ಹೋಮ ಹವನ ಇಂಥದ್ದೆಲ್ಲ ತುಂಬ ನಂಬ್ತಾರೆ. ಆ ಕಾರಣಕ್ಕಾಗಿ ಅವರು ಪಡೆದಿರುವಂಥ ಸಲಹೆ ಪ್ರಕಾರವಾಗಿ ಈ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ನಂಬರ್ 1. ಎರಡನೇದು ಅಂತ ಅಂದರೆ, ಆ ಪಶ್ಚಿಮಾಭಿಮುಖವಾಗಿದ್ದಂಥ ವೇದಿಕೆಯಲ್ಲಿ ಮಠಾಧೀಶರುಗಳಿಗೆ ಬೇರೆ ಬೇರೆ VVIPಗಳಿಗೆಲ್ಲ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ನೀವೇನಾದರೂ ಈ ರಾಜಭವನ, ಈ ಕ್ವೀನ್ಸ್ ರೋಡು, ರೇಸ್ ಕೋರ್ಸ್ ರೋಡು ಈ ಕಡೆ ಎಲ್ಲ ಏನಾದರೂ ಭಾಳ ಅನಿವಾರ್ಯತೆ ಇಲ್ಲ, ಏನೋ ಸಣ್ಣ ಪುಟ್ಟ ಕೆಲಸ ಇದೆ ಓಡಾಡಬೇಕು ಅಂತಾರೆ, ಸ್ವಲ್ಪ ಮುಂದಕ್ಕೆ ಹಾಕಿ. ಯಾಕಂದ್ರೆ ನಿಮ್ಗೆ ಈಗ ಆಲ್ರೆಡಿ ಅನುಭವಕ್ಕೆ ಬಂದಿರ್ಬೋದು, ಭಾಳ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ, ಮಳೆ ಕೂಡ ಲೈಟಾಗಿ ಬರ್ತಾ ಇದೆ. ಈ ಕಾರಣಕ್ಕಾಗಿ ಇನ್ನೊಂದು ವಿಚಾರ ಅಂತಂದರೆ, ಈ ಬಾರಿ ಭಾಳ ಸರಳವಾದಂಥ ಕಾರ್ಯಕ್ರಮ ಮಾಡುವಂಥ ನಿಟ್ಟಿನಲ್ಲಿ ಉದ್ದೇಶಿಸಲಾಯಿತು. ಕಾರಣ ಭಾಳಷ್ಟಿದೆ. ಒಂದು, ಈ ಪೆಟ್ರೋಲು ಡೀಸೆಲ್ಲು ಪ್ರೈಸ್ ಹೈಕ್ ಆಗ್ತಿದೆ, ಆ ಕಾರಣಕ್ಕೆ ಅಂತ ಹೇಳ್ಕೊಂಡ್ಬಿಟ್ಟು ಕೆಲವರು ಹೇಳಿದ್ರು AICC ಕಡೆಯಿಂದ. ಬಟ್ ವಾಸ್ತವ ಅಂತ ಅಂದರೆ, ಹೇಳಿ ಕೇಳಿ ಇದೇನು ಹೊಸ ಸರ್ಕಾರ ಅಲ್ಲ. ಇರುವಂಥ ವಿಧಾನಸಭಾ ಅವಧಿಯಲ್ಲೇ ಒಬ್ಬರು ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿನೇ ಹಿಡಿದು ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ತಾ ಇರೋದು. ಈ ಕಾರಣಕ್ಕಾಗಿನೇ ಆಡಂಬರ ಎಲ್ಲ ಮಾಡಿಬಿಟ್ರೆ ಸಿದ್ದರಾಮಯ್ಯನವರು ನಾವು ಇಳಿಸ್ಬಿಟ್ವಿ, ಏನೋ ಹೊಸ್ತು ಸಾಧಿಸೋಕೆ ಹೋಗ್ಬಿಟ್ಟಿವಿ ಅನ್ನುವಂಥದ್ದು ಸಂದೇಶ ಕೊಟ್ಟಂಗೆ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಸರ್ಕಾರ ಅಂದರೆ ನೂತನ ಸರ್ಕಾರ ರಚನೆಯ ಕಾರ್ಯಕ್ರಮವನ್ನು ಇದು ಬಹಳ ಸಿಂಪಲ್ ಆಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರಲಾಯಿತು. ಕಾಂಗ್ರೆಸ್ನ ಮಟ್ಟಿಗೆ ಇದು ಬಹಳ ಅನುಕೂಲ ಆಗ್ಬಹುದಾದಂಥ ಒಂದು ಡಿಸಿಷನ್ ಕೂಡ, ಒಂದು ಬುದ್ಧಿವಂತಿಕೆಯ ಹೆಜ್ಜೆ. ಈ ಅತಿಯಾಗಿ ಏನಾದರೂ ಮಾಡಕ್ ಹೋಗಿ ಏನೋ ಎಡವಟ್ಟುಗಳಾಗಿ ಈ RCB ಕಾಲ್ ತುಳಿತಾ ಆಯ್ತು, ಯಾರ ಜವಾಬ್ದಾರಿ? ಈ ಕ್ರಿಕೆಟ್ ಇರೋ ತನಕ ಅದು ನೆನಪಿರುತ್ತೆ. ಸೊ ಹಿಂಗೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮೊದಲೇ ಏನು ಅಂತಂದ್ರೆ, ಈ ಅಧಿಕಾರ ಪಡೆದಿರೋದೇ ಒಂದು ದೊಡ್ಡ ಒಂದು ಹೋರಾಟ.
ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಹೌದು. ಸೊ ಅಂಥದ್ರಲ್ಲಿ ಇಲ್ಲಿಸಲ್ಲದನ್ನು ಮೈ ಮೇಲೆ ಎಳ್ಕೊಳ್ಳುವಂಥದ್ದು ಯಾಕೆ? ಇದೆಲ್ಲದರ ಜೊತೆಗೆ ನೋಡಿ, ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ನೀವು ರಾಜಕಾರಣ ಮಾಡೋ ಸಂದರ್ಭದಲ್ಲಿ ರಾಜಕಾರಣ ಮಾಡಿ, ಸ್ನೇಹ ಪ್ರೀತಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ಸ್ನೇಹ ಪ್ರೀತಿ. ಹೌದು. ಸಿದ್ದರಾಮಯ್ಯವ್ರ ಮನೆಗೆ ಹೋಗಿ ಸಿದ್ದರಾಮಯ್ಯವ್ರ ಆಶೀರ್ವಾದ ಪಡ್ಕೊಳ್ತಿರೋದು ನೀವು ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಅಲ್ಲಿಂದ ನೇರವಾಗಿ BJP ನಾಯಕ, ಲಿಂಗಾಯತರ ಏಕಮೇವಾದ್ವಿತೀಯ ನಾಯಕ ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ದು, ಯಡಿಯೂರಪ್ಪನವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದಿದ್ದು. ಯಡಿಯೂರಪ್ಪನವ್ರ ಮನೆಗೆ ಹೆಂಗೆ ಹೋದ್ರು ಅಂತಂತಂದ್ರೆ DK ಅವ್ರ ಮನೆಗೆ ಇವ್ರು ಬಂದ್ರು, ಇವ್ರ ಮನೆಗೆ ಅವ್ರು ಹೋದ್ರೋ ಗೊತ್ತಾಗ್ಲಿಲ್ಲ. ಸೀದಾ ಬಂದ್ರು, ಬಂದಂತಾರೆ ದೇವ್ರ ಮನೆ ಒಳಗಡೆ ಹೋದ್ರು, ಹೋಗಿ ನೇರವಾಗಿ ವಿಭೂತಿ ಹಚ್ಕೊಂಡು ಬಂದ್ರು, ಅವರಿಂದ ಆಶೀರ್ವಾದ ಪಡೆದ್ರು, ಬನ್ನಿ ನನ್ನ ಕಾರ್ಯಕ್ರಮಕ್ಕೆ ಅಂತ ಕರೆದ್ರು. ಅಲ್ಲಿಂದ ಅವರು ದೇವೇಗೌಡರ ನಿವಾಸಕ್ಕೆ ಹೋಗಬೇಕಾಗಿತ್ತು. ಆ ದೇವೇಗೌಡರ ನಿವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ದೇವೇಗೌಡರಿಗೆ ಮೈಗೆ ಹುಷಾರಿಲ್ಲ, ಬೇಡ ಅಂದ್ರಂತ ಕೆಲವರು. ದೇವೇಗೌಡರು ಎಲ್ಲಿರ್ತಾರೆ ಹೇಳಿ ಅಲ್ಲೇ ಹೋಗ್ತೀನಿ ಅಂದ್ರಂತ ಇವರು. ಸೊ ಹಿಂಗಾಗಿ ನೇರವಾಗಿ ದೇವೇಗೌಡರ ಮನೆಗೆ ಹೋಗಿ, ಯಾಕಂದ್ರೆ ತುಂಬಾ ಬುದ್ಧಿವಂತ DK, ಸಾಮಾನ್ಯ ವ್ಯಕ್ತಿ ಅಲ್ಲ. ಒಂದು ಲಿಂಗಾಯತರ ಏಕಮೇವಾದ್ವಿತೀಯ ನಾಯಕ, ಅವ್ರ ಹತ್ರನೂ ಚೆನ್ನಾಗಿದ್ದೀನಿ ನಾನು. ಒಕ್ಕಲಿಗರ ಏಕಮೇವಾದ್ವಿತೀಯ ನಾಯಕ, ಗೌಡ್ರು ಅಂತಂದ್ರೆ ನೆನಪಾಗದೆ ದೇವೇಗೌಡರು. ಹಿಂಗಾಗಿ ಏನಂತಂದ್ರೆ ದೇವೇಗೌಡರ ಮನೆಗೆ ಹೋಗಿ ನೋಡಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿರುವಂಥದ್ದು. ಈ ಮುಖಾಂತರ ಏನು ಅಂದರೆ ನಮ್ದು ಏನಿದ್ರು ರಾಜಕಾರಣ, ವೈರತ್ವ ಅದೆಲ್ಲವೂ ಕೂಡ ಸಣ್ಣ ಸಾಟದಲ್ಲಿ, ಆದರೆ ಅಧಿಕಾರ ಪಡೆಯುವಂಥ ಸಂದರ್ಭದಲ್ಲಿ ನಾನು ತುಂಬ ಹಂಬಲ್, ನಾನು ತಗ್ಗಿ ಬಗ್ಗಿ ನಡೀತೀನಿ ಅಂತ ಈಗಾಗಲೇ ಮಾಲ್ತೇಶ್ ಹೇಳ್ತಾ ಇದ್ರು. ಮಳೆ ಕೂಡ ಶುರು ಆಗ್ತಾ ಇದೆ, ನೋಡಿ ಮಳೆ ಹನಿತಾ ಇದೆ. ಇದು ಕೂಡ ಶುಭ ಅಂತಲೇ ಪರಿಗಣಿಸ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ರಂಗನಾಥ್ ಅವರೇ, ನೀವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಆ ರಾಜಕೀಯ ಮೇಲ್ಪಂಕ್ತಿ ಹಾಕೊಡುವಂತ ಒಂದು ಕೆಲಸಗಳು ಆಗ್ತಾ ಇದೆ. ನಾವು ಕೇರಳದಲ್ಲೂ ಮೊನ್ನೆ ನೋಡ್ದಂಗೆ VD ಸತೀಶನ್ ಅವರು ಪದಗ್ರಹಣ ಕಾರ್ಯಕ್ರಮಕ್ಕಿಂತ ಮುನ್ನ ಅವರು ಪಿಣರಾಯಿ ವಿಜಯನ್ ಅವರ ನಿವಾಸಕ್ಕೆ ಹೋದ್ರು. ಅಲ್ಲಿ ಕೆಳಗಿಳಿದಿರುವಂತ ಮುಖ್ಯಮಂತ್ರಿಯನ್ನ ಹೋಗಿ ಅವರು ಅವರ ಆಶೀರ್ವಾದ ಕೇಳಿದ್ರು, ಜೊತೆಗೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟರು. ಬೇರೆ ಬೇರೆ ವಿರೋಧ ಪಕ್ಷಗಳ ಮುಖಂಡರುಗಳ ಮನೆಗೂ ಕೂಡ ಹೋದ್ರು. DK ಶಿವಕುಮಾರ್ ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ರಾಜಕೀಯವಾಗಿ ಇವ್ರು ಏನೇ ಬೈದಾಡ್ಕೊಳ್ಬಹುದು, ಬಟ್ ವೈಯಕ್ತಿಕವಾಗಿರುವಂತ ಸಂಬಂಧ, ಜೊತೆಗೆ ಇಂತಹ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಗೆ ಅವ್ರನ್ನ ಕರೆಯೋದು ಮತ್ತೊಂದು, ಇದ್ರ ಮುಖ್ಯವಾಗಿ ಒಂದು ಒಳ್ಳೆ ಗೆಸ್ಚರ್ ತೋರಿಸುವಂತ ಪ್ರಯತ್ನ. ಅಲ್ಲ, ನೀವು ಹೇಳಿದ್ರಿ ಕೇರಳದಲ್ಲಿ ನೋಡಿ ಆ ಥರದ ರಾಜಕೀಯ ಬೇಕು. ಹೌದು. ಯಾಕಂದ್ರೆ ಬರೀ ಇವ್ರು ಹೋಗಿದ್ ಮಾತ್ರ ಅಲ್ಲ, ಅವರೆಲ್ಲರೂ ಬಂದ್ರು ಪದಗ್ರಹಣಕ್ಕೆ. ಈಗ BJPಯ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಇದ್ರು, ವೇದಿಕೆ ಮೇಲೆ ಬಂದ್ರು. ಪಿಣರಾಯಿ ವಿಜಯನ್ ಬಂದ್ರು, ನಿರ್ಗಮಿತ ಮುಖ್ಯಮಂತ್ರಿ. ಸೊ ಹೀಗೆ ಬೇಕು. ಬರೀ ಏನು ಅಂದ್ರೆ ರಾಜಕಾರಣ ಮಾಡ್ಕೊಂಡು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಇಂಥದ್ದು ಕೂಡ ಮೇಲ್ಪಂಕ್ತಿ ಹಾಕಿ ಕೊಡ್ಬೇಕಲ್ಲ.